ಆಯ್ತು ಸಮೀರ್ ಆದ ನಂತರದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ತಡರಾತ್ರಿ 2:30ವರೆಗೂ ಕೂಡ ತೀವ್ರ ವಿಚಾರಣೆ. ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಏನೇನು ಅಂತ. ಪ್ರತಿಯೊಂದು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳು, ಅದರ ಜೊತೆಯಲ್ಲಿ ಆತ ನಡೆಸಿದಂತ ಒಂದಷ್ಟು ಇಂಟರ್ವ್ಯೂ. ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿಕೊಂಡಿದ್ದ ಈ ಅಭಿಷೇಕ್, ಈತನ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು, ಈ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಡಿಯೋ ಮಾಡಿದ್ದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಉತ್ತರಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿರುವಂತಹ ಆರೋಪ. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಕೂಡ ಮಾಡಿದ್ದ ಈ ಅಭಿಷೇಕ್, ಈತನಿಗೆ ಹಾಗಾದ್ರೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್, ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡದೆ ಎಸ್ಐಟಿ ಮುಂದೆ ಈಗ ಯೂಟ್ಯೂಬರ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ಎನ್ನುವಂತ ಮಾಹಿತಿ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಅಭಿಷೇಕ್ ನಡೆಸ್ತಾ ಇದ್ದ. ಈಗ ಕಣ್ಣೀರ್ ಹಾಕಿದ್ರೆ ಏನ್ ಬಂತು? ಅಪಪ್ರಚಾರಗಳು, ಸಾಕಷ್ಟು ಆರೋಪಗಳು, ಇದೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ರಿಯಲೈಸ್ ಆಗಬೇಕಿತ್ತು ಈತ ವಿಡಿಯೋವನ್ನ ಮಾಡ್ತಾ ಇರುವಂತಹ ಅಸಲಿ ಕಾರಣ ಏನು ಅಂತ. ಯಾವುದೇ ರೀತಿಯ ಆಧಾರಗಳಿಲ್ಲ, ಯಾವುದೇ ರೀತಿಯ ಪ್ರೂಫ್ಗಳಿಲ್ಲ, ದಾಖಲೆಗಳಿಲ್ಲ, ಯಾವುದೂ ಇಲ್ಲದೆ ವಿಡಿಯೋವನ್ನ ಹಾಕಿದ್ದ. ಅದರಲ್ಲೂ ಈ ಚಿನ್ನಯ್ಯ ಬರೋದಕ್ಕೂ ಮೊದಲೇ ವಿಡಿಯೋವನ್ನ ಮಾಡಿದ್ನಲ್ಲ, ಇದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರೋದು. ಆಯ್ತು ಸಮೀರ್ ಆದ ನಂತರದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ತಡರಾತ್ರಿ 2:30ವರೆಗೂ ಕೂಡ ತೀವ್ರ ವಿಚಾರಣೆ. ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಏನೇನು ಅಂತ. ಪ್ರತಿಯೊಂದು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳು, ಅದರ ಜೊತೆಯಲ್ಲಿ ಆತ ನಡೆಸಿದಂತ ಒಂದಷ್ಟು ಇಂಟರ್ವ್ಯೂ. ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿಕೊಂಡಿದ್ದ ಈ ಅಭಿಷೇಕ್, ಈತನ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು, ಈ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಡಿಯೋ ಮಾಡಿದ್ದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಉತ್ತರಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿರುವಂತಹ ಆರೋಪ. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಕೂಡ ಮಾಡಿದ್ದ ಈ ಅಭಿಷೇಕ್, ಈತನಿಗೆ ಹಾಗಾದ್ರೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್, ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡದೆ ಎಸ್ಐಟಿ ಮುಂದೆ ಈಗ ಯೂಟ್ಯೂಬರ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ಎನ್ನುವಂತ ಮಾಹಿತಿ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಅಭಿಷೇಕ್ ನಡೆಸ್ತಾ ಇದ್ದ. ಈಗ ಕಣ್ಣೀರ್ ಹಾಕಿದ್ರೆ ಏನ್ ಬಂತು? ಅಪಪ್ರಚಾರಗಳು, ಸಾಕಷ್ಟು ಆರೋಪಗಳು, ಇದೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ರಿಯಲೈಸ್ ಆಗಬೇಕಿತ್ತು ಈತ ವಿಡಿಯೋವನ್ನ ಮಾಡ್ತಾ ಇರುವಂತಹ ಅಸಲಿ ಕಾರಣ ಏನು ಅಂತ. ಯಾವುದೇ ರೀತಿಯ ಆಧಾರಗಳಿಲ್ಲ, ಯಾವುದೇ ರೀತಿಯ ಪ್ರೂಫ್ಗಳಿಲ್ಲ, ದಾಖಲೆಗಳಿಲ್ಲ, ಯಾವುದೂ ಇಲ್ಲದೆ ವಿಡಿಯೋವನ್ನ ಹಾಕಿದ್ದ. ಅದರಲ್ಲೂ ಈ ಚಿನ್ನಯ್ಯ ಬರೋದಕ್ಕೂ ಮೊದಲೇ ವಿಡಿಯೋವನ್ನ ಮಾಡಿದ್ನಲ್ಲ, ಇದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರೋದು. ಆಯ್ತು ಸಮೀರ್ ಆದ ನಂತರದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ತಡರಾತ್ರಿ 2:30ವರೆಗೂ ಕೂಡ ತೀವ್ರ ವಿಚಾರಣೆ. ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಏನೇನು ಅಂತ. ಪ್ರತಿಯೊಂದು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳು, ಅದರ ಜೊತೆಯಲ್ಲಿ ಆತ ನಡೆಸಿದಂತ ಒಂದಷ್ಟು ಇಂಟರ್ವ್ಯೂ. ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿಕೊಂಡಿದ್ದ ಈ ಅಭಿಷೇಕ್, ಈತನ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು, ಈ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಡಿಯೋ ಮಾಡಿದ್ದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಉತ್ತರಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿರುವಂತಹ ಆರೋಪ.
ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಕೂಡ ಮಾಡಿದ್ದ ಈ ಅಭಿಷೇಕ್. ಈತನಿಗೆ ಹಾಗಾದ್ರೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್. ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ. ಎಸ್ಐಟಿ ಮುಂದೆ ಈಗ ಯೂಟ್ಯೂಬರ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ಎನ್ನುವಂತ ಮಾಹಿತಿ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಅಭಿಷೇಕ್ ನಡೆಸ್ತಾ ಇದ್ದ. ಈಗ ಕಣ್ಣೀರ್ ಹಾಕಿದ್ರೆ ಏನ್ ಬಂತು? ಅಪಪ್ರಚಾರಗಳು, ಸಾಕಷ್ಟು ಆರೋಪಗಳು ಇದೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ರಿಯಲೈಸ್ ಆಗಬೇಕಿತ್ತು ಈತ ವಿಡಿಯೋವನ್ನ ಮಾಡ್ತಾ ಇರುವಂತಹ ಅಸಲಿ ಕಾರಣ ಏನು ಅಂತ. ಯಾವುದೇ ರೀತಿಯ ಆಧಾರಗಳಿಲ್ಲ, ಯಾವುದೇ ರೀತಿಯ ಪ್ರೂಫ್ಗಳಿಲ್ಲ, ದಾಖಲೆಗಳಿಲ್ಲ, ಯಾವುದೂ ಇಲ್ಲದೆ ವಿಡಿಯೋವನ್ನ ಹಾಕಿದ್ದ. ಅದರಲ್ಲೂ ಈ ಚಿನ್ನಯ್ಯ ಬರೋದಕ್ಕೂ ಮೊದಲೇ ವಿಡಿಯೋವನ್ನ ಮಾಡಿದ್ನಲ್ಲ, ಇದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರೋದು ಆಯ್ತು. ಸಮೀರ್ ಆದ ನಂತರದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ತಡರಾತ್ರಿ 2:15ವರೆಗೂ ಕೂಡ ತೀವ್ರ ವಿಚಾರಣೆ. ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಏನೇನು ಅಂತ. ಪ್ರತಿಯೊಂದು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳು, ಅದರ ಜೊತೆಯಲ್ಲಿ ಆತ ನಡೆಸಿದಂತ ಒಂದಷ್ಟು ಇಂಟರ್ವ್ಯೂ. ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿಕೊಂಡಿದ್ದ ಈ ಅಭಿಷೇಕ್, ಈತನ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು, ಈ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಡಿಯೋ ಮಾಡಿದ್ದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಉತ್ತರಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿರುವಂತಹ ಆರೋಪ. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಕೂಡ ಮಾಡಿದ್ದ ಈ ಅಭಿಷೇಕ್. ಈತನಿಗೆ ಹಾಗಾದ್ರೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್. ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ. ಎಸ್ಐಟಿ ಮುಂದೆ ಈಗ ಯೂಟ್ಯೂಬರ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ಎನ್ನುವಂತ ಮಾಹಿತಿ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಅಭಿಷೇಕ್ ನಡೆಸ್ತಾ ಇದ್ದ. ಈಗ ಕಣ್ಣೀರ್ ಹಾಕಿದ್ರೆ ಏನ್ ಬಂತು? ಅಪಪ್ರಚಾರಗಳು, ಸಾಕಷ್ಟು ಆರೋಪಗಳು ಇದೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ರಿಯಲೈಸ್ ಆಗಬೇಕಿತ್ತು ಈತ ವಿಡಿಯೋವನ್ನ ಮಾಡ್ತಾ ಇರುವಂತಹ ಅಸಲಿ ಕಾರಣ ಏನು ಅಂತ. ಯಾವುದೇ ರೀತಿಯ ಆಧಾರಗಳಿಲ್ಲ, ಯಾವುದೇ ರೀತಿಯ ಪ್ರೂಫ್ಗಳಿಲ್ಲ, ದಾಖಲೆಗಳಿಲ್ಲ, ಯಾವುದೂ ಇಲ್ಲದೆ ವಿಡಿಯೋವನ್ನ ಹಾಕಿದ್ದ. ಅದರಲ್ಲೂ ಈ ಚಿನ್ನಯ್ಯ ಬರೋದಕ್ಕೂ ಮೊದಲೇ ವಿಡಿಯೋವನ್ನ ಮಾಡಿದ್ನಲ್ಲ, ಇದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರೋದು ಆಯ್ತು. ಸಮೀರ್ ಆದ ನಂತರದಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ಗೆ ಈಗ ಎಸ್ಐಟಿ ಡ್ರಿಲ್ ಮಾಡ್ತಾ ಇದೆ. ನಿನ್ನೆಯೂ ಕೂಡ ತಡರಾತ್ರಿ 2:15ವರೆಗೂ ಕೂಡ ತೀವ್ರ ವಿಚಾರಣೆ. ಯುನೈಟೆಡ್ ಮೀಡಿಯಾ ಅನ್ನುವಂತ ಒಂದು ಯೂಟ್ಯೂಬ್ ಚಾನೆಲ್, ಆ ಯೂಟ್ಯೂಬ್ ಚಾನೆಲ್ ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿರುವಂತಹ ಕಂಟೆಂಟ್ಗಳು ಏನೇನು ಅಂತ. ಪ್ರತಿಯೊಂದು ಕೂಡ ಧರ್ಮಸ್ಥಳದ ವಿರುದ್ಧವಾಗಿರುವಂತಹ ಕಂಟೆಂಟ್ಗಳು, ಅದರ ಜೊತೆಯಲ್ಲಿ ಆತ ನಡೆಸಿದಂತ ಒಂದಷ್ಟು ಇಂಟರ್ವ್ಯೂ. ಯೂಟ್ಯೂಬ್ ಚಾನೆಲ್ ಅನ್ನ ನಡೆಸಿಕೊಂಡಿದ್ದ ಈ ಅಭಿಷೇಕ್, ಈತನ ವಿರುದ್ಧ ಅನೇಕ ಆರೋಪಗಳು ಕೇಳಿ ಬರ್ತಾ ಇದೆ. ಒಂದು, ಈ ಬಂಗ್ಲಗುಡ್ಡ ಕಾಡಿನಲ್ಲಿ ವಿಡಿಯೋ ಮಾಡಿದ್ದ ಆರೋಪ ಈತನ ಮೇಲೆ ಕೇಳಿ ಬರ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ಈತನನ್ನ ಕರೆದು ವಿಚಾರಣೆಯನ್ನ ನಡೆಸಿದ್ದಾರೆ. ನಿನ್ನೆ ರಾತ್ರಿವರೆಗೂ ಕೂಡ ವಿಚಾರಣೆಯನ್ನ ನಡೆಸಿದ್ದಾರೆ, ಪ್ರಶ್ನೆಗಳನ್ನ ಕೇಳಿದ್ದಾರೆ, ಒಂದಷ್ಟು ಉತ್ತರಗಳನ್ನ ಕೂಡ ಪಡ್ಕೊಂಡಿದ್ದಾರೆ. ವಿಡಿಯೋ ಮಾಡಿ ಆತ ಪ್ರಸಾರ ಮಾಡಿದ್ದ. ಚಿನ್ನಯ್ಯ ದೂರು ಕೊಟ್ಟ ಕೆಲ ದಿನದಲ್ಲೇ ಯೂಟ್ಯೂಬ್ನಲ್ಲಿ ಸುಳ್ಳು ಮಾಹಿತಿಯನ್ನ ಪ್ರಸಾರ ಮಾಡಿರುವಂತಹ ಆರೋಪ. ಕೇಸ್ ದಾಖಲಾಗುವ ಮೊದಲೇ ವಿಡಿಯೋ ಕೂಡ ಮಾಡಿದ್ದ ಈ ಅಭಿಷೇಕ್. ಈತನಿಗೆ ಹಾಗಾದ್ರೆ ಮಾಹಿತಿ ಇತ್ತ ಅನ್ನುವಂತಹ ಪ್ರಶ್ನೆ. 6 ತಿಂಗಳ ಹಿಂದೆ ಗಿರೀಶ್ ಮಟ್ಟಣ್ಣನವರ್ ಅವರನ್ನ ಸಂಪರ್ಕ ಮಾಡಿದ್ದ ಈ ಅಭಿಷೇಕ್. ಲೈಕ್ಸ್ ಹಾಗೂ ವ್ಯೂಸ್ಗಾಗಿ ವಿಡಿಯೋ ಮಾಡಿದೆ. ಎಸ್ಐಟಿ ಮುಂದೆ ಈಗ ಯೂಟ್ಯೂಬರ್ ತಪ್ಪೊಪ್ಪಿಕೊಂಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ಈ ಅಭಿಷೇಕ್ ಕಣ್ಣೀರ್ ಹಾಕಿದ್ದಾನೆ ಎನ್ನುವಂತ ಮಾಹಿತಿ. ಯುನೈಟೆಡ್ ಮೀಡಿಯಾ ಹೆಸರಿನ ಯೂಟ್ಯೂಬ್ ಚಾನೆಲ್ ಅನ್ನ ಅಭಿಷೇಕ್ ನಡೆಸ್ತಾ ಇದ್ದ. ಈಗ ಕಣ್ಣೀರ್ ಹಾಕಿದ್ರೆ ಏನ್ ಬಂತು? ಅಪಪ್ರಚಾರಗಳು, ಸಾಕಷ್ಟು ಆರೋಪಗಳು ಇದೆಲ್ಲವೂ ಕೂಡ ಕೇಳಿ ಬಂದಂತಹ ಸಂದರ್ಭದಲ್ಲಿ ರಿಯಲೈಸ್ ಆಗಬೇಕಿತ್ತು ಈತ ವಿಡಿಯೋವನ್ನ ಮಾಡ್ತಾ ಇರುವಂತಹ ಅಸಲಿ ಕಾರಣ ಏನು ಅಂತ. ಯಾವುದೇ ರೀತಿಯ ಆಧಾರಗಳಿಲ್ಲ, ಯಾವುದೇ ರೀತಿಯ ಪ್ರೂಫ್ಗಳಿಲ್ಲ, ದಾಖಲೆಗಳಿಲ್ಲ, ಯಾವುದೂ ಇಲ್ಲದೆ ವಿಡಿಯೋವನ್ನ ಹಾಕಿದ್ದ. ಅದರಲ್ಲೂ ಈ ಚಿನ್ನಯ್ಯ ಬರೋದಕ್ಕೂ ಮೊದಲೇ ವಿಡಿಯೋವನ್ನ ಮಾಡಿದ್ನಲ್ಲ, ಇದರ ಬಗ್ಗೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇರೋದು